ಈ ಸೋಪು ಏನು ಘಮ ಬರ್ತಾ ಇತ್ತು ಗೊತ್ತಾ? ಇದು ಬೇರೆ ಯಾವುದೇ ರೀತಿ ಫ್ರೆಗ್ರೆನ್ಸ್ ಏನು ಇದ್ರೊಳಗೆ ಬರ್ತಿಲ್ಲ, ಬರೀ ಮುಲೇಟಿ ಪೌಡ್ರ್ ಘಮ ಬರ್ತಾ ಇತ್ತು ನೋಡ್ರಿ. ಇದ್ರೊಳಗೆ ಮುಲೇಟಿ ಪೌಡ್ರ್ ಮಾತ್ರ ಭಾಳ ಸ್ಟ್ರಾಂಗ್ ಅದು. ಒಂಥರ ಒಂದು ಸ್ವಲ್ಪ ಪೌಡ್ರ್ ಕೆಳಗೆ ಹಾಕಿದ ತಕ್ಷಣ ಒಮ್ಮೆಲೆ ಗಂಟ್ಲಿಗೆ ಅರಳಿ ಬಿಡ್ತೈತಿ ಅಷ್ಟು. ಹಾಯ್ ಫ್ರೆಂಡ್ಸ್, ನಮಸ್ಕಾರ ಎಲ್ಲರಿಗೂ. ದುರ್ಗಾ ಚಾನಲ್ಗೆ ಸ್ವಾಗತ. ಇವತ್ತು ನಿಮಗೋಸ್ಕರ ಒಂದು ಒಳ್ಳೆಯ ಸೋಪ್ ಅಂತ ತೊಗೊಂಡಿದ್ದೀನಿ. ಯಾವ ಸೋಪ್ ಅಂತೀರಾ? ಬರೀ ಎಲ್ಲರೂ ಬಂಗಿಗೋಸ್ಕರ ಆ ಸೋಪು ಈ ಸೋಪು ಫೇಸ್ ವಾಶು ಎಲ್ಲನೂ ಹುಡುಕ್ತಿರ್ತೀರ. ಇವತ್ತು ಬಂಗಿಗೋಸ್ಕರನೇ ಒಂದು ಒಳ್ಳೆ ಸೋಪನ್ನು ತೊಗೊಂಬಂದಿದ್ದೀನಿ. ಬಹಳನೇ ಸುಲಭವಾಗಿ ಮಾಡ್ಕೋಬೋದು. ಆಮೇಲೆ ಹೆಂಗೆ ಮಾಡ್ಕೋಬೋದು, ಎಷ್ಟೆಷ್ಟೆಲ್ಲ ಇಂಗ್ರೀಡಿಯೆಂಟ್ಸನ್ನು ಹಾಕ್ಬೋದು. ಆಮೇಲೆ ನಿಮ್ಮ ಹತ್ರ ಇದ್ರೆ ಹಾಕ್ಬೋದು, ಇಲ್ಲದೇ ಇದ್ರಲ್ಲ ಆಪ್ಷನಲ್ಲೂ ಐತಿ. ಇದ್ರೊಳಗೆ ಬಹಳನೇ ಈಸಿಯಾಗಿ ಒಂದು ಈ ಸೋಪನ್ನು ಮನೆಯಾಗ ಮಾಡಿಕೊಂಡ್ರೆ ನಮ್ಮ ಸ್ಕಿನ್ನು ಬ್ರೈಟ್ ಆಗುತ್ತಾ, ವೈಟ್ ಆಗುತ್ತಾ ಮತ್ತು ಭಂಗ ಮುಕ್ತ ಆಗುತ್ತಾ ಅಂತ ಹೇಳಂತ ನಾನು ಹೇಳ್ತೀನಿ. ಯಾಕಂತ ಅಂದರೆ ಇದು ಬಂಗಿಗೋಸ್ಕರ ಮಾಡಿರುವಂಥದ್ದೇ ಒಂದು ಸೋಪ್ ಆಗಿರ್ತೈತಿ. ಆಮೇಲೆ ನಮ್ಮ ಮುಖದ ಮೇಲಿನ ಕಪ್ಪು ಕಲೆಗಳನ್ನ ದೂರ ಮಾಡೋದಕ್ಕೂ ಇದು ಸಹಾಯ ಮಾಡ್ತೈತಿ. ಬೇರೆ ಒಂದು ಹೊರಗೆ ದುಡ್ಡು ಕೊಟ್ಟು ನೀವು ಸೋಪ್ ತರೋದಾಗಲಿ ಫೇಸ್ ವಾಶ್ ತರೋದಾಗಲಿ ಮಾಡೋದು ಬಿಟ್ಟು ಈ ಒಂದು ಸೋಪನ್ನು ನೀವು ಮನ್ಯಾಗ ರೆಡಿ ಮಾಡಿಕೊಂಡು ನಿಮ್ಮ ಸ್ಕಿನ್ನಿನ ಆರೋಗ್ಯವನ್ನು ನೀವು ಪಡ್ಕೋಬೋದು ಅಂತ ಹೇಳ್ತೀನಿ. ನಾನಿಲ್ಲಿ ಸೋಪ್ ಬೇಸನ್ನು ತೊಗೊಂಡಿದ್ದೀನಿ. ಸೋಪ್ ಬೇಸ್ ಯಾರ ಹತ್ರ ಇಲ್ಲೋ ಅವರು ಇಲ್ಲಿ ಪಿಯರ್ ಸೋಪನ್ನು ಬಳಸಿ ನೀವು ಸೋಪನ್ನು ರೆಡಿ ಮಾಡ್ಕೋಬೋದು. ಬರೀ ಹೆಂಗೆ ಮಾಡೋದು ಅಂತ ಹೇಳೋದು ನಾನು ನಿಮ್ಗೆ ತೋರಿಸ್ಕೊಡ್ತೀನಿ. ಅದಕ್ಕೂ ಮೊದಲು ಯಾರೆಲ್ಲ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನ್ ಕ್ಲಿಕ್ ಮಾಡಿರಿ. ಆಲ್ ಬಟನ್ ಕ್ಲಿಕ್ ಮಾಡೋದ್ರಿಂದ ನಾನು ಹಾಕುವಂಥ ವಿಡಿಯೋ ನೋಟಿಫಿಕೇಶನ್ ನಿಮ್ಗೆ ಬರ್ತಾವೆ. ಒಬ್ಬೊಬ್ಬರು ಕೇಳ್ತೀರಿ, ನಮ್ಮ ಹತ್ರ ಸಬ್ಸ್ಕ್ರೈಬ್ ಮಾಡ್ಕೊಂಡಿವಿ, ನಿಮ್ಮದು ವಿಡಿಯೋನ ಬರ್ತಿಲ್ಲ ಅಂತ ಹೇಳಂದು ಕೇಳ್ತೀರಿ. ಆದ್ರೆ ಗಂಟೆ ಮಾರ್ಕ್ ಇರುತ್ತೆ, ಆ ಗಂಟೆ ಮೇಲೆ ಕ್ಲಿಕ್ ಮಾಡಿದ್ರೆ ಫುಲ್ ಆಲ್ ಅಂತ ಹೇಳಂದು ಬರುತ್ತೆ. ಆಲ್ ಅಂತ ಹೇಳಂದಿರುತ್ತಲ್ಲ, ಅದ್ರ ಮೇಲೆ ನೀವು ಕ್ಲಿಕ್ ಮಾಡಿದ್ರಂತ ನಾನು ಹಾಕುವಂಥ ವಿಡಿಯೋ ನೋಟಿಫಿಕೇಶನ್ ಪೂರ್ತಿ ನಿಮ್ಗೆ ಹಿಂದಿರೋ ವಿಡಿಯೋಗಳು ಬರ್ತಾವೆ, ಮುಂದೆ ಹಾಕ್ತಾರಂಥ ವಿಡಿಯೋಗಳ ನೋಟಿಫಿಕೇಶನ್ ನಿಮ್ಗೆ ಬರ್ತಾವೆ. ಇನ್ನೂ ಒಂದು ಏನು ಹೇಳಬೇಕು ಅಂತ ಅಂದ್ರೆ, ಯಾರಿಗೆ ಬಂಗು ಪೌಡ್ರ್ ಬೇಕು ದಯವಿಟ್ಟು ನಾನಿಲ್ಲಿ ನಂಬರ್ ಕೊಟ್ಟಿರ್ತೀನಿ. ಆ ನಂಬರಿಗೆ ನೀವು ಮೆಸೇಜ್ ಮಾಡಿರ್ತೀರಿ. ಮಾಡಿ ಆದಮೇಲೆ ಏನು ಮಾಡ್ತೀರಿ, ಅಲ್ಲಿ ಸ್ಟ್ರೇಟ್ ಅಂತ ಹಾಕಿದ್ಮೇಲೆ ನೀವು ಅಲ್ಲಿಗೆ ಸುಮ್ಮನೆ ಆಗಿಬಿಡ್ತೀರಿ. ಸುಮ್ಮನೆ ಆಗಿ ಏನು ಮಾಡ್ತೀರಿ, ವಾಪಸ್ಸು ಒಮ್ಮಕ್ಳನ್ನೇ ಶನಿವಾರ ಭಾನುವಾರ ಆ ಟೈಮಿಗೆ ನಾವೆಲ್ಲನೂ ಲಾಸ್ಟ್ ದಿನ ಅಂತ ನಿಮ್ಗೆ ಶನಿವಾರ ಮಠ ನೀವು ಎಷ್ಟು ಯೋಚನೆ ಮಾಡ್ತೀರೋ ಮಾಡಿ ನನಗೆ ಆರ್ಡರ್ ಕೊಡ್ರಿ. ಯಾಕಂತ ಅಂದ್ರೆ ನಾನು ಭಾನುವಾರ ದಿನ ಎಲ್ಲನೂ ಎಷ್ಟು ಜನರಿಗೆ ಬೇಕೋ ಅಷ್ಟೇ ಜನರಿಗೆ ನಾನು ಇಲ್ಲಿ ಪೌಡ್ರ್ ರೆಡಿ ಮಾಡಿ ನಾನು ಕಳಿಸ್ತಿರ್ತೀನಿ. ನಾನು ಇಲ್ಲಿ ಪೌಡ್ರ್ ರೆಡಿ ಮಾಡಿ ಕೊರಿಯರ್ ಎಲ್ಲ ರೆಡಿ ಮಾಡಿಕೊಂಡು ನಾನು ಅದನ್ನು ಕೊರಿಯರ್ ಮಾಡೋಕ್ಕೆ ಹೋಗ್ತಿರ್ತೀವಿ. ಆ ಟೈಮಲ್ಲಿ ನಮಗೆ ಪೌಡ್ರ್ ಬೇಕು ಅಂತ ಪಟ್ ದುಡ್ಡು ಹಾಕಿಬಿಡ್ತೀರಿ. ದುಡ್ಡು ಹಾಕಿದ ಮೇಲೆ ನಾವು ಒಂದು ವಾರ ಮಟ್ಟ ಅದನ್ನ ಇಟ್ಕೊಂಡು ಕುಂದ್ರಾಕ ನಮಗೂ ಮನಸ್ಸಾಗಂಗಿಲ್ಲ. ಆಮೇಲೆ ನಮಗೆ ನೆಕ್ಸ್ಟ್ ಡೇ ಅದನ್ನ ಮಾಡೋಕ್ಕಾಗುತ್ತೆ. ಯಾಕಂತ ನಮಗೊಂದು ಸ್ವಲ್ಪ ಕಷ್ಟ ಆಗುತ್ತೆ. ಯಾಕಂತಂದ್ರೆ ನಮ್ಮ ಮನೆಯವರು ಇರಂಗಿಲ್ಲ ಮನ್ಯಾಗ, ಅವ್ರ ಡ್ಯೂಟಿಗೆ ಅವ್ರು ಹೋಗ್ತಾರೆ. ನಂದು ಯೂಟ್ಯೂಬ್ ಚಾನಲಿಂದ ಒಂದು ಸ್ವಲ್ಪ ಕೆಲಸ ಅಂತಿರ್ತಾವೆ, ಒಂದು ಸ್ವಲ್ಪ ಹೊರಗೆ ಹೋಗೋದು ಬರೋದು ಅಂತ ಇರೋದಂಗಾಗಿ ನಾವು ವಾರಕ್ಕೆ ಒಂದು ಸರ್ತಿ ಈ ಒಂದು ಪೌಡ್ರ್ ರೆಡಿ ಮಾಡಿ ಕಳ್ಸೋದು ಇಟ್ಕೊಂಡಿನಿ. ದಯವಿಟ್ಟು ಶನಿವಾರ ಮಟ್ಟ ಯೋಚನೆ ಮಾಡಿರಿ. ಶನಿವಾರ ಸಾಯಂಕಾಲ ನನಗೆ ಯಾವುದೊಂದು ನೀವು ಕರೆಕ್ಟಾಗಿ ನನಗೆ ಹೇಳಿದ್ರೆ ಅಂದರೆ ನಾನು ಭಾನುವಾರ ದಿನ ಆ ಪೌಡ್ರನ್ನ ರೆಡಿ ಮಾಡ್ಕೊತೀನಿ. ಅದಕ್ಕೋಸ್ಕರ ಶನಿವಾರ ಮಟ್ಟ ನಿಮಗೆ ಟೈಮ್ ಐತಿ. ಆ ಟೈಮನ್ನು ಅಲ್ಲಿವರೆಗೂ ಟೈಮ್ ತೊಗೊಂಡು ನನಗೆ ದುಡ್ಡು ಹಾಕ್ಬೋದು. ಆಮೇಲೆ ಇವತ್ತು ಪೌಡ್ರ್ ಬೇಕಿತ್ತು ಅಂತ ಹೇಳಂದು ಹಾಕ್ತೀರಿ. ಆಮೇಲೆ ಒಬ್ಬೊಬ್ರು ಕೇಳಂಗಿಲ್ಲ ಸಹಿತ. ಅವಾಗ ಹೇಳ್ತೀನಿ ನಾನು, ಇಲ್ಲ ನಿಮ್ಗೆ ನೆಕ್ಸ್ಟ್ ವೀಕ್ ಸಿಗುತ್ತಾ ಅಂತ ಹೇಳಿರ್ತೀನಿ ನಾನು. ಒಬ್ಬೊಬ್ರು ಏನು ಮಾಡ್ತಾರೆ, ಕೇಳಂಗೇ ಇಲ್ಲ, ಬೇಕಿತ್ತು ಹಾಗೇನು ಕೇಳಂಗಿಲ್ಲ, ಬಡ ಸಂಡೇ ದಿನ ಪಟ್ ಅಂತ ಹೇಳಿ ದುಡ್ಡು ಹಾಕ್ಬಿಡ್ತಾರೆ. ಆ ಟೈಮ್ನಾಗ ನನಗೆ ಒಂದು ಸ್ವಲ್ಪ ಗೊಂದಲಕ್ಕೆ ಕೀಳಾಗ್ಬಿಡ್ತೀನಿ ನಾನು. ಹಾಗಾಗಿ ಶನಿವಾರ ಮಟ್ಟ ಟೈಮ್ ತೊಗೋರಿ. ನನಗೆ ಕರೆಕ್ಟಾಗಿ ನೀವು ಬೇಕು ಬೇಡ ಒಂದು ಸ್ವಲ್ಪ ಮೆಸೇಜ್ ಹಾಕಿರಿ. ಆಮೇಲೆ ಯಾರಿಗೆಲ್ಲ ಈ ಕೊರಿಯರ್ ಮುಟ್ಟಿರ್ತಾವೋ ದಯವಿಟ್ಟು ಒಂದು ಮೆಸೇಜ್ ಹಾಕಿರಿ. ಯಾರಿಗೆಲ್ಲ ನಮಗೆ ಬಂದು ಮುಟ್ಟಿದಾವು ಅಂತೇಳಿ ಮೆಸೇಜ್ ಹಾಕಿರಿ. ಒಬ್ಬೊಬ್ರು ಹಾಕ್ತೀರಿ, ಒಬ್ಬೊಬ್ರು ಹಾಕಂಗಿಲ್ಲ. ಮತ್ತೆ ನಾನೇ ಫೋನ್ ಮಾಡಿ ನಾನೇ ಮೆಸೇಜ್ ಮಾಡಿ ನಿಮಗೆ ಕೇಳಬೇಕಾಗುತ್ತೆ. ಅದಕ್ಕೋಸ್ಕರ ಯಾರಿಗೆ ಆ ಒಂದು ಕೊರಿಯರ್ ಬಂದು ಮುಟ್ಟಿದಾವು ಇಲ್ಲ ಅನ್ನೋದನ್ನು ಒಂದು ಸ್ವಲ್ಪ ನನಗೆ ಹೇಳ್ರಿ ಅಂತ ಹೇಳ್ತೀನಿ. ಬರ್ರಿ, ಭಾಳ ಹೊತ್ತು ಮಾಡೋಂಗಿಲ್ಲ. ಸೋಪನ್ನು ಹೆಂಗೆ ರೆಡಿ ಮಾಡೋದು ಅಂತ ಹೇಳಂದು ನೋಡೋಣ. ಇಲ್ಲಿ ನೋಡ್ರಿ, ನಾನು ಸೋಪ್ ಬೇಸ್ ತೊಗೊಂಡಿನಿ. ಇಲ್ಲಿ ಸೋಪ್ ಬೇಸನ್ನು ನಾನು ಎಷ್ಟು ತೊಗೊಂಡಿನಿ ಅಂತ ಹೇಳಂದ್ರೆ ನಿಮ್ಗೆ ತೋರಿಸ್ತೀನಿ ನಾನು. ಇಲ್ಲಿ ನೋಡ್ರಿ, ಇದು 1 kg ತರಿಸಿದ್ದೆ ನಾನು. ಆಗಲೇ 500 ಗ್ರಾಮ್ ಅಂದರೆ ಅರ್ಧ kg ಅಷ್ಟು ನಾನು ಖಾಲಿ ಮಾಡೀನಿ. ಇನ್ನು 500 ಗ್ರಾಮ್ ಇಲ್ಲಿ ಐತಿ. ಇಷ್ಟು ನಾನು ಇವತ್ತು ಸೋಪ್ ಮಾಡಿ ತೋರಿಸ್ತೀನಿ. ಹಾಗೆ ನಿಮಗೆ ಈ ಸೋಪ್ ಬೇಸ್ ಇಲ್ಲಪ್ಪ ಅಂತ ಅಂದ್ರೆ ನೀವು ಪೇರ್ ಸೋಪನ್ನು ಇಲ್ಲಿ ಬಳಸ್ಕೋಬೋದು. ಬರೀಗೆ ಸೋಪ್ ಮಾಡೋದು ಹೆಂಗಂತೇಳಿ ನಾನು ನಿಮ್ಗೆ ತೋರಿಸ್ತೀನಿ. ಇಲ್ಲಿ ನೋಡಿರಿ, ಈ ರೀತಿ ಸೋಪ್ ಬೇಸನ್ನು ನಾನು ತಗೊಂಡಿನಿ. ಇದನ್ನು ನಾವು ಸಣ್ಣದಾಗಿ ಕಟ್ ಮಾಡ್ಕೊಳ್ಳೋಣ. ಅಂದರೆ ತೀರಾ ದೊಡ್ಡದಿರಾಗುತ್ತೆ, ಅದು ಕರಗೋದು ಭಾಳ ಲೇಟ್ ಆಗುತ್ತೆ. ಹಾಗಾಗಿ ಒಂದು ಸ್ವಲ್ಪ ಸಣ್ಣ ಪೀಸು ಕಟ್ ಮಾಡ್ಕೊಂಡು ನೀವು ಈ ಸೋಪ್ ಬೇಸ್ ಇಲ್ಲ ಅಂದ್ರೂ ಇಲ್ಲಿ ನೋಡ್ರಿ, ನಾನು ನೋಡಿ ಅರ್ಧ ಸೋಪು ಈ ರೀತಿ 1/4 kg ಅರ್ಧ kg ಹಿಂಗೆ ಸೋಪ್ ಮಾಡ್ಕೊಂಡಾಗ ಇದನ್ನೇ ನಾನು ನೋಡ್ತಿದ್ದೆ ಎಷ್ಟೈತಿ ಅಂತ ನೋಡಿಕೊಂಡು ನಾನು ಪೇರ್ ಸೋಪಲ್ಲೇ ಮಾಡ್ತಿದ್ದೆ. ನೀವು ಇದಕ್ಕೆ ಬೇರೆ ಯಾವುದು ಫ್ರೆಗ್ರೆನ್ಸ್ ಹಾಕೋ ಅವಶ್ಯಕತೆನಿಲ್ಲ. ಈ ಪೇರ್ ಸೋಪಿಂದ ಘಮ ಚೆನ್ನಾಗಿರ್ತೈತಿ. ಬರೀ ಆ ಪೇರ್ ಸೋಪನ್ನು ಹಾಕ್ಕೊಂಡು ನೀವು ಮಾಡ್ಕೋಬೋದು. ನಾನು ಮೊದಲಿಗೆ ಇದನ್ನ ತರಿಸ್ಲಿದ್ದಾಗ ಅದನ್ನ ಹಾಕಿ ಪೇರ್ ಸೋಪ ಹಾಕಿ ನಾನು ಒಂದೆರಡು ವಿಡಿಯೋನೂ ಹಾಕಿದ್ದೀನಿ ನಾನು. ಭಾಳನೇ ಚೆನ್ನಾಗಿದಾವೆ ಸೋಪ್, ಮಾತ್ರ ಟ್ರೈ ಮಾಡ್ಬೋದು ನೋಡಿ ಅವನ್ನ.
ಒಂದು ಬೇವಿನ ಸೊಪ್ಪಿಂದು ಸೋಪನ್ನು ಹಾಕಿದ್ದೀನಿ. ಹಂಗೆ ಇನ್ನೂ ಒಂದು ಬ್ರೈಟ್ನಿಂಗ್, ಸ್ಕಿನ್ ಬ್ರೈಟ್ನಿಂಗ್ ಒಂದು ಸೋಪ್ ಹಾಕಿದ್ದೀನಿ. ಭಾಳನ ಚೆನ್ನಾಗಿರುವಂಥ ಎರಡೂ ಸೋಪು ಭಾಳ ಚೆನ್ನಾಗದಾವು. ಸ್ವಲ್ಪ ಒಂದು ಸರ್ತಿ ನೀವು ಟ್ರೈ ಮಾಡ್ಬೋದು ಮನ್ಯಾಗ. ಆಮೇಲೆ ಇಂಗ್ರೀಡಿಯೆಂಟ್ಸು ಏನು ಭಾಳ ಇದ್ರಿಲ್ಲ, ಭಾಳನ ಮನೆಯಲ್ಲಿರುವಂಥ ಒಂದು ಇಂಗ್ರೀಡಿಯೆಂಟ್ಸನ್ನು ನಾವು ಹಾಕಿ ಮಾಡ್ಕೋಬೋದು. ಆ ರೀತಿಯಾಗಿರುವಂಥ ಸೋಪನ್ನು ನಾನು ತೋರಿಸಿದ್ದೀನಿ, ಟ್ರೈ ಮಾಡ್ಬೋದು. ಈ ರೀತಿ ಕಟ್ ಮಾಡ್ಕೊಂಡಿನಿ. ಇದು ಇಷ್ಟು ಸಣ್ಣ ಸಣ್ಣ ಪೀಸ್ ಆಗ್ಬೇಕಿವು. ಇದಕ್ಕಿಂತ ಚಿಕ್ಕ ಚಿಕ್ಕ ಪೀಸ್ ಆದ್ರೂ ಇನ್ನೂ ಒಳ್ಳೆಯದು ನೋಡಿರಿ, ಅಂದರೆ ಬೇಗನೆ ಕರಗ್ತಾವೆ. ಇದೊಂದು ಅರ್ಧ ಕೆಜಿಯಷ್ಟು ಸೋಪ್ ಬೇಸ್ ಐತಿ ನೋಡಿರಿ. ಗ್ಯಾಸ್ ಹಚ್ಚಿ ನಾನು ಸ್ವಲ್ಪ ನೀರು ಇಟ್ಕೊಂಡಿಲ್ಲ ಅಂದರೆ ಇದನ್ನು ಡಬಲ್ ಬಾಯ್ಲರ್ ಮಾಡೋದಕ್ಕೋಸ್ಕರ ನಾನು ಇಲ್ಲಿ ಇಟ್ಟೀನಿ. ಒಂದು ಪಾತ್ರೆ ನೋಡಿರಿ, ಒಂದು ಸ್ಟೀಲ್ ಪಾತ್ರೆ ಒಳಗೆ ಇದನ್ನಿಟ್ಟು ಇದನ್ನು ಡಬಲ್ ಬಾಯ್ಲರಿಗೆ ನಾವು ಕರಗಿಸ್ಕೊಳೋಣ. ಅಷ್ಟರೊಳಗೆ ನಾವು ಒಂದಿಲ್ಲಿ ಇದಕ್ಕೆ ಹಾಕೋದಕ್ಕೆ ಏನೆಲ್ಲ ಹಾಕ್ಬೇಕು ನಾವು ಅದನ್ನು ರೆಡಿ ಮಾಡ್ಕೊಳೋಣ. ಇಲ್ಲಿ ನೋಡಿರಿ, ಇದಕ್ಕೆ ಏನೇನು ಬೇಕೆಲ್ಲ ನಾನು ತೊಗೊಂಡಿನಿ. ಇಷ್ಟು ನಿಮಗೆ ಬೇಕು ಅಂತ ನಾನು ಹೇಳಂಗಿಲ್ಲ, ನನ್ನ ಹತ್ರ ಇರೋದ್ರಿಂದ ನಾನು ಹಾಕ್ತಿದ್ದೀನಿ. ನಿಮಗೆ ರೋಸ್ ವಾಟರ್ ಅಂತೂ ಎಲ್ಲ ಮನೆಯಲ್ಲೂ ಇದ್ದೇ ಇರುತ್ತೆ, ರೋಸ್ ವಾಟ್ರು. ಮತ್ತು ಇಲ್ಲಿ ವಿಟಮಿನ್ ಇ ಕ್ಯಾಪ್ಸೂಲ್ಸು, ಗ್ಲಿಸರಿನು, ಜೋಜೋಬಾ ಆಯಿಲು ಇದ್ರೆ ತೊಗೋರಿ, ಇಲ್ಲ ಅಂದರೆ ಇಲ್ಲ. ಇವನಿಷ್ಟು ನೋಡಲಿ, ಇದು ಹರಳೆಣ್ಣೆ ಮತ್ತು ಇದು ರೋಸಿಪ್ ಆಯಿಲ್ ಅಂತ ಹೇಳಂದು ಇದನ್ನು ನಿಮಗೆಲ್ಲ ವೀಡಿಯೋದೊಳಗೆ ತೋರಿಸಿದ್ದೀನಿ, ಹಂಗೆ ಲಿಂಕು ಹಾಕಿದ್ದೀನಿ. ಇದೇನಪ್ಪ ಅಂತ ಅಂದ್ರೆ ಇದು ಬಂಗು ಪೌಡ್ರ್ ಅಂತ ಹೇಳಿ ಕಳಿಸಿದ್ದೀನಲ್ಲ, ಅದನ್ನೇ ನಾನಿಲ್ಲಿ ಯೂಸ್ ಮಾಡ್ಕೊಂಡು ಹೋಗ್ತೀನಿ. ನಿಮ್ಮ ಹತ್ರ ಇದು ಇರಲಿಲ್ಲ ಅಂದರೆ ಏನು ಮಾಡಬೇಕಪ್ಪ ಅಂತ ಅಂದ್ರೆ ಮುಲ್ಲೇಟಿ ಪೌಡ್ರ್ ಅಂತೂ ಎಲ್ಲರ ಮನೇಲೂ ಈಗ ಸಾಮಾನ್ಯವಾಗಿ ಎಲ್ಲರೂ ನನ್ನ ವಿಡಿಯೋ ಫಾಲೋ ಮಾಡೋಕ್ಕೋತಾರೆ ಎಲ್ಲರ ಮನೇಲೂ ಈ ಒಂದು ಮುಲ್ಲೇಟಿ ಪೌಡ್ರ್ ಐತಿ. ಆ ಪೌಡ್ರನ್ನ ನೀವು ಯೂಸ್ ಮಾಡ್ಕೋಬೋದು. ಮುಲ್ಲೇಟಿ ಪೌಡ್ರು ಮತ್ತು ಮಂಜಿಷ್ಟ ಪೌಡ್ರು, ಆಮೇಲೆ ಮೋರಿಂಗಾ ಪೌಡ್ರು ಇದ್ರೆ ಹಾಕ್ಕೋಬೋದು. ಇಲ್ಲ ಅಂತ ಅಂದರೆ ಬರೀ ಮುಲ್ಲೇಟಿ ಪೌಡ್ರನ್ನ ನೀವು ಇಲ್ಲಿ ಹಾಕ್ಕೋಬೋದು. ಇಷ್ಟನ್ನು ನಾನು ತೊಗೊಂಡಿನಿ. ಈಗ ಎಷ್ಟೆಷ್ಟು ಹಾಕ್ಬೇಕಂತ ನಾನು ತೋರಿಸ್ತೀನಿ ನಿಮಗೆ. ಇಲ್ಲಿ ನೋಡ್ರಿ, ನಾನು ಬಟ್ಲಿಗೆ ಇದ್ರದ್ದು 1 ಸ್ಪೂನಷ್ಟು ನಾನು ನೋಡ್ಲಿ ಇದೇ ಪೌಡ್ರನ್ನ ತೊಗೊಂಡು ಇದ್ರೊಳಗೆ ಏನೇನೆಲ್ಲ ಐತಿ ಅಂತ ಹೇಳಂದು ನಾನು ಆಗಲೇ ವಿಡಿಯೋ ಹಾಕಿದ್ದೈತಿ, ಅದನ್ನು ನಾನು ನೋಡ್ಬೋದು. ಇದನ್ನು 1-2 ಸ್ಪೂನಷ್ಟು ನಾನು ಇದನ್ನ ಹಾಕ್ಕೊತೀನಿ ಇಲ್ಲಿ. ಆಮೇಲೆ ಈ ಜೋಜೋಬಾ ಆಯಿಲ್ ಏನೈತಿ ಇದನ್ನು ಒಂದು 4-5 ಹನಿ ಹಾಕ್ಕೊಂಡಿನಿ. ಮತ್ತು ಈ ರೋಸಿಪ್ ಆಯಿಲ್ನ 1-2 ಹನಿ ಆದ್ರೆ ಸಾಕು. ನೋಡಲಿ, ಇದೊಂದು 3 ಡ್ರಾಪ್ ಹಾಕ್ಕೊಂಡಿನಿ. ಹಾಗೆ ಇಲ್ಲಿ ಹರಳೆಣ್ಣೆನೂ ಒಂದು 7-8 ಡ್ರಾಪ್ ಆದರೆ ಇದು ಸಾಕು. ರೋಸ್ ವಾಟರ್ ಪೂರ್ತಿಯಾಗಿ 1 ಸ್ಪೂನಷ್ಟು ಹಾಕ್ಕೊತೀನಿ. ಮತ್ತು ಗ್ಲಿಸರಿನು 1 ಸ್ಪೂನಷ್ಟು ಹಾಕ್ಕೊತೀನಿ. 2 ವಿಟಮಿನ್ ಇ ಕ್ಯಾಪ್ಸೂಲ್ಸ್, 2 ವಿಟಮಿನ್ ಇ ಕ್ಯಾಪ್ಸೂಲ್ಸನ್ನು ಹಾಕ್ಕೊತೀನಿ. ಇದು ಜೋಜೋಬಾ ಆಯಿಲು, ಆಮೇಲೆ ರೋಸಿಪ್ ಆಯಿಲು ಅದೆಲ್ಲ ಇಲ್ಲ ಅಂತಂದರೆ ಬರೀ ಸ್ವಲ್ಪ ಹರಳೆಣ್ಣೆ ಮತ್ತು ರೋಸ್ ವಾಟ್ರು, ಆಮೇಲೆ ವಿಟಮಿನ್ ಇ ಕ್ಯಾಪ್ಸೂಲ್ಸು ಇದನ್ನೆಲ್ಲ ನೀವು ಹಾಕ್ಕೋಬೋದು. ಇದನ್ನು ಚೆನ್ನಾಗಿ ನಾನು ಮಿಕ್ಸ್ ಮಾಡ್ಕೊತೀನಿ ನೋಡಿರಿ ಈ ರೀತಿ. ಅಲ್ಲಿಗೆ ಒಂದು 500 ಗ್ರಾಮಿಂದು ಸೋಪ್ ಬೇಸಿನ್ ತೋರಿಸ್ಕೊಳ್ತೀನಿ. ಇದಕ್ಕೆ ನೀವು ಕಡಿಮೆ ಕ್ವಾಂಟಿಟಿನ ಹಾಕ್ಕೋಬೋದು. ಅಂದರೆ ನೀವು ಇದಕ್ಕಿಂತ ಕಡಿಮೆ ಮಾಡ್ತಿದ್ದೀರಪ್ಪ ಅಂದರೆ ಇದಕ್ಕಿಂತ ಕಡಿಮೆ ಕ್ವಾಂಟಿಟಿಯೊಳಗೆ ನೀವು ಹಾಕ್ಕೋಬೋದು. ಇಲ್ಲಿ ನೋಡ್ಬೋದು ನೀವು ಸೋಪೆಲ್ಲ ಕರಗೈತಿ. ಈಗ ನಾನು ಇದೇನು ಪೌಡರ್ ಹಾಕಿ ರೆಡಿ ಮಾಡಿಟ್ಕೊಂಡಿದ್ನ ಇದನ್ನು ನಾನು ಅದಕ್ಕೆ ಹಾಕಿ ಚೆನ್ನಾಗಿದ್ದನ್ನ ನಾನು ಮಿಕ್ಸ್ ಮಾಡ್ಕೊತೀನಿ. ನೋಡ್ರಿ ಈ ರೀತಿ ಇದು ಗಂಟು ಆಗ್ಲಿದ್ದಂಗೆ ನಾವು ಇದನ್ನ ಈ ರೀತಿ ಮಿಕ್ಸ್ ಮಾಡ್ಕೋಬೇಕು. ನೋಡ್ರಿ ಈ ರೀತಿ ಗಂಟಾಗದೆ ಇರೋ ರೀತಿ ನಾವು ಮಿಕ್ಸ್ ಮಾಡ್ಕೋಬೇಕು. ಇದನ್ನ ನೋಡ್ರಿ ಈ ರೀತಿ ಇದನ್ನ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ನಾವು ಭಾಳ ಹೊತ್ತು ನಾವು ಇದನ್ನು ಬಿಡೋ ಹಂಗಿಲ್ಲ. ಆಮೇಲೆ ಗ್ಯಾಸ್ ಆಫ್, ಈಗ ನಾನಿನ್ನೂ ಗ್ಯಾಸ್ ಆಫ್ ಮಾಡಿಲ್ಲ. ಗ್ಯಾಸ್ ಆಫ್ ಮಾಡಿ ಭಾಳ ಹೊತ್ತನ ಅದನ್ನ ಹೊರಗೆ ತೆಗೆದಿಡಬಾರ್ದು. ಇಟ್ಟು ಅಂದರೆ ಏನಾಗುತ್ತೆ ಇದು ಗಟ್ಟಿಯಾಗಿ ಬಿಡ್ತದೆ. ಅದಕ್ಕೋಸ್ಕರ ನಾವಿಲ್ಲಿ ಇದನ್ನ ಗಟ್ಟಿ ಮಾಡೋಕ್ಕೆ ಕೊಡಬಾರ್ದು ನಾವು.
ನೋಡ್ಬೋದು ಒಂದು ಸರ್ತಿ ಇದು ಏನಾದರೂ ಇದರೊಳಗೆ ಏನಾದರೂ ಗಂಟು ಐತಾ ಏನೋ ನೋಡಿಕೊಂಡು ಚೆನ್ನಾಗಿ ಇದನ್ನ ನಾವು ಮಿಕ್ಸ್ ಮಾಡಿಕೊಂಡು ನೋಡಲಿ. ನಾನೀಗ ಗ್ಯಾಸ್ ಆಫ್ ಮಾಡ್ತೀನಿ. ಕೆಳಗೆ ನೀರು ಬಿಸಿ ಐತಿ. ಹಾಗಾಗಿ ಸೋಪ್ ಕರಗಿದ ಮೇಲೆ ಏನು ಜಾಸ್ತಿ ಇದನ್ನ ಮಾಡೋ ಅವಶ್ಯಕತೆ ಇಲ್ಲ. ಇದರೊಳಗಿಂದ ಏನು ಪೌಡ್ರ್ ಐತಿ ಅದು ಕರೆಕ್ಟಾಗಿ ಮಿಕ್ಸ್ ಆದರೆ ಸಾಕು. ನೀವು ಡೈರೆಕ್ಟಾಗಿ ಇದಕ್ಕೆ ಹಾಕ್ಕೊಂಡು ನೀವು ಮಾಡ್ಕೊತೀನಿ ಅಂದ್ರೂ ಮಾಡ್ಕೋಬೋದು. ನಾನಿಲ್ಲಿ ಒಂದು ಬಟ್ಲದಾಗ ಅದು ಮಿಕ್ಸ್ ಮಾಡಿ ಹಾಕ್ಕೊಂಡಿನಿ. ನೀವು ಡೈರೆಕ್ಟಾಗಿ ಇದಕ್ಕೆ ಸೋಪ್ ಬೇಸಿಗೆ ಹಾಕಿ ನೀವು ಮಿಕ್ಸ್ ಮಾಡ್ತೀನಿ ಅಂದರೆ ಹಾಗೂ ನೀವು ಮಾಡ್ಕೋಬೋದು. ಇಲ್ಲಿ ನೋಡ್ರಿ ಈ ರೀತಿ ಇದು ಬಿಸಿ ಇರ್ತಾನೆ ನಾವು ಇದಕ್ಕೆ ಹಾಕ್ಬೇಕಾಕತಿ. ಆಮೇಲೆ ಬಹಳನ ಎತ್ತರದಿಂದ ಸುರಿಬೇಡ್ರಿ. ಎತ್ತರದಿಂದ ಸುರಿದ್ರೆ ಏನಾಗುತ್ತೆ, ಬಹಳನ ಬುರುಗ್ ಬಂದಂಗೆ ಆಗುತ್ತೆ ಮೇಲೆ. ನೋಡಿರಿ ಈ ರೀತಿ ನಾವು ಸೋಪನ್ನು ರೆಡಿ ಮಾಡ್ಕೋಬೇಕು. ನಿಮ್ಮ ಹತ್ರ ಮೋಲ್ಡ್ ಇಲ್ಲ ಅಂದರೂ ಏನು ತೊಂದರೆ ಇಲ್ಲ. ಒಂದು ಬಟ್ಲಿಗೆ ಸಣ್ಣ ಸಣ್ಣ ಬಟ್ಲು ಅಂತ ಎಲ್ಲರ ಮನೆಗೂ ಇರ್ತಾವೆ. ಇಲ್ಲಿ ನೋಡ್ಬೋದು ಫ್ರೆಂಡ್ಸ್, ನಮ್ಗೆ ಇಲ್ಲಿ ಸೋಪ್ ಆಗಲೇ ಆರಿ ಆಗಿದಾವು. ನೋಡ್ರಿ ಎಷ್ಟು ಚೆನ್ನಾಗಿರುವಂಥ ಒಂದು ಸೋಪ್ ನಮಗಿಲ್ಲೇ ಮನೆಯೊಳಗೆ ರೆಡಿ ಆಗ್ತಾವೆ. ನೋಡ್ಬೋದು ನೀವು ಆರಾಮಾಗಿ ನಮ್ಮ ಮನೇಲಿ ಸೂಪರ್ ಆಗಿರುವಂಥ ಒಂದು ಸೋಪನ್ನು ನಾವಿಲ್ಲಿ ರೆಡಿ ಮಾಡ್ಕೋಬೋದು. ನಮ್ಮ ಸ್ಕಿನ್ನಿಗೂ ಚೆನ್ನಾಗಿರುತ್ತೆ. ಪೂರ್ತಿ ಎಲ್ಲ ಒಣಗಿದಾವೆ. ಭಾಳ ಏನಿಲ್ಲ, ಒಂದು ಅರ್ಧ ಗಂಟೆ ಬಿಟ್ಟಿದ್ದೀನಿ ಅಷ್ಟೇ ನಾನು. ಒಂದು ಅರ್ಧ ಗಂಟೆಯಲ್ಲಿ ನಮ್ಮ ಸೋಪು ಇಲ್ಲಿ ರೆಡಿ ಆಗೈತಿ. ಎಷ್ಟು ಚೆನ್ನಾಗಿರುವಂಥ ಸೋಪನ್ನು ನಾವು ಮನೆಯಾಗ ರೆಡಿ ಮಾಡ್ಕೊಂಡು ನೋಡ್ಬೋದು ನೀವು. ಈ ಸೋಪು ಏನು ಘಮ ಬರ್ತಾಯಿತ್ತು ಗೊತ್ತಾ? ಇದು ಬೇರೆ ಯಾವುದೇ ರೀತಿ ಫ್ರೆಗ್ರೆನ್ಸ್ ಏನು ಇದ್ರೊಳಗೆ ಬರ್ತಿಲ್ಲ. ಬರೀ ಮುಲೇಟಿ ಪೌಡ್ರ್ ಘಮ ಬರ್ತಾಯಿತ್ತು ನೋಡ್ರಿ. ಇದ್ರೊಳಗೆ ಮುಲೇಟಿ ಪೌಡ್ರ್ ಮಾತ್ರ ಭಾಳ ಸ್ಟ್ರಾಂಗ್ ಅದು. ಒಂಥರ ಒಂದು ಸ್ವಲ್ಪ ಪೌಡ್ರ್ ಕೆಳಗೆ ಹಾಕಿದ ತಕ್ಷಣ ಒಮ್ಮೆಲೆ ಗಂಟ್ಲಿಗೆ ಹರಡ್ಬಿಡ್ತೈತಿ. ಅಷ್ಟು ಒಂದು ಸ್ಟ್ರಾಂಗ್ ಇರುವಂಥ ಪೌಡ್ರ್ ಅದಾಗಿರ್ತೈತಿ. ಈ ಸೋಪನ್ನು ನಾನು ಹಾಕಿಲ್ಲ. ಇದು ಸಹಿತ ಸೇಮ್ ಮುಲೇಟಿ ಪೌಡ್ರು ಘಮಾನ ಬರಾಕಂತೈತಿ. ಇದರೊಳಗೆ ಯಾವುದೇ ರೀತಿ ಫ್ರೆಗ್ರೆನ್ಸ್ ಅಂತೂ ನಾನು ಹಾಕಿಲ್ಲ. ಬರೀ ಇದನ್ನು ಆರಾಮಾಗಿ ನೀವು ಎಷ್ಟು ದಿನಗಳ ಕಾಲ ಬೇಕಿದ್ರು ಇದ್ರೊಳಗೆ ಹಾಳಾಗುವಂಥದ್ದು ನಾನು ಏನೂ ಹಾಕಿಲ್ಲ. ಹಾಗಾಗಿ ನೀವು ಆರಾಮಾಗಿ ಎಷ್ಟು ದಿನ ಬೇಕಿದ್ರು ಅಷ್ಟು ದಿನ ಇಟ್ಕೊಂಡು ಈ ಸೋಪನ್ನು ನೀವು ಯೂಸ್ ಮಾಡ್ಬೋದು. ಮನೆಯಾಗ ಒಂದು ಸರ್ತಿ ಟ್ರೈ ಮಾಡಿರಿ. ಇಲ್ಲಿ ನೋಡ್ಬೋದು ಫ್ರೆಂಡ್ಸ್, ಎಷ್ಟು ಚೆನ್ನಾಗಿ ನಮ್ಮ ಸೋಪ್ ರೆಡಿ ಆಗ್ಯಾವಂದ್ರೆ ನೋಡ್ರಿ. ಭಾಳನ ಖುಷಿ ಆಗುತ್ತೆ. ನಾವು ಮನೆಯೊಳಗೆ ಈ ರೀತಿ ಒಂದು ಸೋಪನ್ನು ನಾವು ರೆಡಿ ಮಾಡ್ಕೊಂಡ್ರೆ, ನಾವಾಗಿ ಮಾಡ್ಕೊಂಡಿವಿ ಅನ್ನೋ ಖುಷಿ ಇರ್ತೈತಿ. ಆಮೇಲೆ ಇದ್ರೊಳಗೆ ಯಾವುದೇ ರೀತಿ ಕೆಮಿಕಲ್ಸ್ ಇಲ್ಲ ಅನ್ನೋದೊಂದು ನಮ್ಗೆ ಖುಷಿ ಇರ್ತೈತಿ. ಹಾಗಾಗಿ ನಾವು ಈ ಮನೆಯಲ್ಲೇ ಈ ಒಂದು ಸೋಪನ್ನು ನಾವು ರೆಡಿ ಮಾಡ್ಕೊಳೋದು ಭಾಳ ಸುಲಭ ಐತಿ. ನಾನು ಹಿಂದೂ ನಮ್ಗೆ ಬರೀ ಪೇಯರ್ ಸೋಪಲ್ಲಿ ಏನೇನೆಲ್ಲ ಹಾಕಿ ನಾವು ಸ್ಕಿನ್ ಬ್ರೈಟ್ನಿಂಗ್ ಸೋಪ್ ಅಂತ ಹೇಳಿ ತೋರಿಸಿದ್ದೀನಿ. ಹಂಗೆ ಬೇವಿನ ಸೋಪನ್ನು ತೋರಿಸಿದ್ದೀನಿ. ಈ ಒಂದು ಸೋಪನ್ನು ನೀವು ನಿಮ್ಗೆ ಕಪ್ಪು ಕಲೆಗಳು, ಡಾರ್ಕ್ ಸರ್ಕಲ್ಲು, ಬಂಗು ಏನಿದ್ರೂ ಈ ಒಂದು ಸೋಪನ್ನು ನೀವು ಮನೇಲಿ ಯೂಸ್ ಮಾಡಿರಿ. ಭಾಳನ ಚೆನ್ನಾಗಿರುವಂಥ ರಿಸಲ್ಟ್ ನಿಮಗೆ ಸಿಗುತ್ತಿದ್ದು. ಆಮೇಲೆ ಇನ್ನೂ ಒಂದು ಏನು ಅಂತ ಅಂದರೆ, ನಿಮ್ಗೆ ಇಲ್ಲಿ ನಾನು ಕಳಿಸಿರುವಂಥ ನಾವು ಬಂಗು ಪೌಡ್ರ್ ತೊಗೊಂಡಿಲ್ಲ, ಏನು ಮಾಡಬೇಕು ಅಂತ ಹೇಳಿ ಕೇಳಕ್ಕೆ ಹೋಗ್ಬೇಡ್ರಿ. ನಿಮ್ಮ ಮನೇಲಿ ನನ್ನ ವೀಡಿಯೋನ ಯಾರು ಫಾಲೋ ಮಾಡ್ತಿದ್ರು ಅವ್ರ ಹತ್ರ ಮಂಜಿಷ್ಟ ಐತಿ. ನಾವು ಎಷ್ಟೋ ಜನ ಫೋನ್ ಮಾಡಿನೂ ನನಗೆ ಹೇಳಿದರೆ, ನನಗೆ ಈಗಲೇ ಪೌಡ್ರ್ ಬೇಡ, ಮನೆಗಿಂದೆಲ್ಲ ಖಾಲಿ ಆಗಲಿ ಅಂತ ಹೇಳಂದು ಮನೆಯೊಳಗೆ ಇಂದು ಮಂಜಿಷ್ಟ ಪೌಡ್ರು, ಮುಲೇಟಿ ಪೌಡ್ರು ಮತ್ತು ಮೋರಿಂಗ ಪೌಡ್ರು ಎಲ್ಲ ತಂದಿಟ್ಕೊಂಡ್ರಿ. ಅದನ್ನು ಇದಕ್ಕೆ ಸ್ವಲ್ಪನೇ ಹಾಕಿರಿ. ಒಂದು ಅರ್ಧ ಸ್ಪೂನ್ ಅಂದರೆ ನೀವು ಎಷ್ಟು ಮಾಡಾಕೊಂತೀರಿ ಅದನ್ನು ನೀವು ಏನು ಮಾಡಿರಿ, ಎಲ್ಲರೂ ಒಂದೊಂದು ಸ್ಪೂನ್ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದಕ್ಕೆ ಎಷ್ಟು ಬೇಕೋ ಅಷ್ಟು, ನಾನು ಇಲ್ಲಿ ಅರ್ಧ kg 2 ಸ್ಪೂನ್ ಅಷ್ಟು ಹಾಕ್ಕೊಂಡಿನಿ. ನೀವು ಎಷ್ಟು ಮಾಡ್ತಿರ್ತೀರೋ ಅದನ್ನು ನೋಡಿಕೊಂಡು ನೀವು ಅದಕ್ಕೆ ಆ ಪೌಡ್ರನ್ನ ಹಾಕಿ ಮಂಜಿಷ್ಟ, ಆಮೇಲೆ ಆರೆಂಜ್ ಪೀಲ್ ಪೌಡ್ರ್ ಹಾಕೋರಿ. ಆಮೇಲೆ ಈ ಒಂದು ಆಯಿಲ್ಸ್ ಇರಲಿಲ್ಲ ಅಂತಂದ್ರೆ ಬರೀ ಹರಳೆಣ್ಣೆ, ರೋಸ್ ವಾಟ್ರು, ಆಮೇಲೆ ಒಂದು ಸ್ವಲ್ಪ ಅಲೋವೆರಾ ಜೆಲ್ ಇದ್ರೆ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಒಂದು ಸೋಪನ್ನು ರೆಡಿ ಮಾಡಿಕೊಡ್ರಿ. ಒಂದು ಸೂಪರಾಗಿರುವಂಥ ಸೋಪನ್ನು ನಾನು ಇವತ್ತು ತೋರಿಸಿದ್ದೀನಿ ಅಂತ ಹೇಳಿ ನಾನು ಅಂದ್ಕೊಂಡಿದ್ದೀನಿ. ನನಗಂತೂ ಭಾಳ ಖುಷಿ ಐತಿ. ಯಾಕಂತಂದ್ರೆ ನಾನು ಯೂಸ್ ಮಾಡಿದ್ದೀನಿ, ಎಷ್ಟೋ ಸರ್ತಿ ಮಾಡ್ಕೊಂಡಿದ್ದೀನಿ. ನಿಮ್ಮ ಇದ್ರಿಗೆ ತರಬೇಕು ಅಂತ ಹೇಳಿ ಇವತ್ತು ಈ ವಿಡಿಯೋನ ತೊಗೊಂಡ್ಬಂದಿದ್ದೀನಿ. ಮನ್ಯಾಗ ನೀವು ಇದನ್ನ ಟ್ರೈ ಮಾಡಿರಿ. ಹಂಗೆ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಒಂದು ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ ಫ್ರೆಂಡ್ಸ್. ಮತ್ತೆ ಮುಂದೆ ಒಂದು ಒಳ್ಳೆ ವಿಡಿಯೋದೊಂದಿಗೆ ಬರ್ತೀನಿ. ಅಲ್ಲಿವರೆಗೂ ಬಾಯ್ ಫ್ರೆಂಡ್ಸ್, ಬಾಯ್.